ದಾವಣಗೆರೆ ಹರಿಹರ ಪಂಚಮಸಾಲಿ ಪೀಠದ ವಚನಾನಂದ ಸ್ವಾಮೀಜಿಯನ್ನ ಮಠದ ಧರ್ಮದರ್ಶಿಗಳು ಉಚ್ಚಾಟನೆ ಮಾಡಿದ್ದಾರೆ. ಅದೇನು ಪಂಚಮಸಾಲಿ ಪೀಠ ಬೇಕು 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 ಅಂತ ಎರಡು ಪೀಠ ಮಾಡಿದ್ರಿ ಇವ್ರುಗಳು. ಒಂದು ಕೂಡಲ ಸಂಗಮ ಪೀಠ, ಇನ್ನೊಂದು ಹರಿಹರ ಪೀಠ. 2008ರಲ್ಲಿ ಕೂಡಲ ಸಂಗಮ ಪೀಠ ಮಾಡಿದ್ದು. ಫೆಬ್ರವರಿ 18, 2008ರಲ್ಲಿ ಹರಿಹರ ಪೀಠ ಮಾಡಿದ್ರು. ಈ ವಚನಾನಂದ ಶ್ರೀಗಳು ಹೆಂಗ್ ಮಾತಾಡ್ಬೇಕು, ಏನು ಮಾತಾಡಬಾರ್ದು ಅಂತ ಈ ಹಿಂದೆ ಹರಿಹರದಲ್ಲಿ BS ಯಡಿಯೂರಪ್ಪ ಅತಿಥಿಯಾಗಿ ಭಾಗವಹಿಸಿದ ಸಂದರ್ಭದಲ್ಲಿ ಈ ಮುರುಗೇಶ್ ನಿರಾಣಿ ಅವರಿಗೆ ನೀವು ಮಿನಿಸ್ಟರ್ ಮಾಡಿ, ಇಲ್ದಿದ್ರೆ ಪಂಚಮಸಾಲಿ ಸಮುದಾಯದ ಕೆಂಗಣ್ಣಿಗೆ ಗುರಿಯಾಗಬೇಕಾಗತ್ತೆ ಅಂತ ಯಡಿಯೂರಪ್ಪನವ್ರ ಕೆಂಗಣ್ಣಿಗೆ ಗುರಿಯಾಗ್ಬಿಟ್ಟಿದ್ರು ವಚನಾನಂದ ಶ್ರೀಗಳು. ಸೊ ಪಂಚಮಸಾಲಿ ಸಮುದಾಯ ನಮಗೂ ಒಂದು ಪೀಠ ಇರ್ಲಿ ಅಂತ ಹೇಳಿ ನಮಗೂ ಒಂದು ಪೀಠ ಇರ್ಲಿ ಅಂತ ಅದ್ರಲ್ಲೂ ಕೂಡ ಇವ್ರದ್ದು ಜಗಳ. ವೀರಶೈವ ಲಿಂಗಾಯತ ಪಂಚಮಸಾಲಿ ಪೀಠ ಒಂದು, ಕೂಡಲ ಸಂಗಮ ಪೀಠ ಇನ್ನೊಂದು, ವೀರಶೈವ ಲಿಂಗಾಯತ ಪಂಚಮಸಾಲಿ ಪೀಠ ಹರಿಹರ ಪೀಠ. ಅದರಲ್ಲಿ ಜಯಮೃತ್ಯುಂಜಯ ಸ್ವಾಮಿ ಒಂದಿಷ್ಟು ಪಂಚನ ಗಟ್ಟಿ ಕಟ್ಟೋದ್ರಲ್ಲಿ ಎಡವಿ ಅವರು ಉಚ್ಚಾಟನೆ ಆದ್ರು. ಇವ್ರು ಬಾಯಿ ಒಂದ್ ಸ್ವಲ್ಪ ಬಿಗಿ ಹಿಡಿಯೋದು ಬಿಟ್ಟು, ಒಂದ್ ಸ್ವಲ್ಪ ಕೈ ಒಂದ್ ಸ್ವಲ್ಪ ಸ್ವಚ್ಛ ಇಟ್ಕೊಳ್ಳೋದು ಬಿಟ್ಟು ಇವರು ಉಚ್ಚಾಟನೆ ಆದ್ರು.